ಜೆಜೆಎಂ ಅವೈಜ್ಞಾನಿಕ ಕಾಮಗಾರಿಗೆ ಆಕ್ರೋಶ. ಹಲವು ಲೋಪದೋಷಗಳಿದ್ದರೂ ಕಾಮಗಾರಿ ಮುಂದುವರೆಸಿದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು. ಬೀದರ್ ಜಿಲ್ಲೆಯ ನೂತನ ತಾಲ್ಲೂಕು ಆಗಿರುವ ಹುಲಸೂರು ಪಟ್ಟಣದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಗಲ್ಲಿ ಬೋಳುಗಳಲ್ಲಿ ಸಾರ್ವಜನಿಕರ ಆಕ್ರೋಶ. ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹುಲಸೂರು ಪಟ್ಟಣದಲ್ಲಿ ನಡೆಯುತ್ತಿರುವ ಜೆಜೆಎಂ ಕಾಮಗಾರಿ. ಇದೀಗ ಜರುಗುತ್ತಿರುವ ಜೆಜೆಎಂ ಕಾಮಗಾರಿಯಲ್ಲಿ ಹಲವು ಲೋಪದೋಷಗಳು ಇರುವುದರಿಂದ ಹುಲಸೂರು ತಾಲ್ಲೂಕಾಡಳಿತ ಹಾಗೂ ಇದಕ್ಕೆ ಸಂಬಂಧಪಟ್ಟ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಬಸವಕಲ್ಯಾಣದ ಅಧಿಕಾರಿಗಳ ಜೊತೆ ಹಲವು ಸಭೆಗಳಾದರೂ ಸಮಂಜಸವಾಗದೇ ಇರುವುದರಿಂದ ಶ್ರೀ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ನಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರೂ ಸಂಬಂಧಪಟ್ಟ ಇಲಾಖೆ ಮತ್ತು ಗುತ್ತಿಗೆದಾರರು ಕಾಮಗಾರಿ ಮುಂದುವರೆಸಿದ್ದಾರೆ. ಹೀಗಾಗಿ ಜೆಜೆಎಂ ಕಾಮಗಾರಿ ನಿಲ್ಲಿಸಿ ನಮ್ಮ ಬೇಡಿಕೆಗಳು ಈಡೇರಿಸಬೇಕೆಂದು ಶ್ರೀ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ನಿಂದ ಆಗಸ್ಟ್ 27 ಮಂಗಳವಾರದಂದು ಹುಲಸೂರು ಪಟ್ಟಣದ ತಹಸೀಲ್ ಕಚೇರಿ ಬಳಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಟ್ರಸ್ಟ್ನ ಪದಾಧಿಕಾರಿಗಳು ಮಾಧ್ಯಮಗೋಷ್ಠಿ ನಡೆಸಿ ತಿಳಿಸಿದರು. ಸಮರ್ಪಕ 5 ಲಕ್ಷ ಲೀಟರನ ನೀರಿನ ಟ್ಯಾಂಕ್ ವ್ಯವಸ್ಥೆ, ಸಮರ್ಪಕ 3,556 ಅಡಿಗೆರೆ ಮನೆಗಳಿಗೆ ನೀರು ಸರಬರಾಜು ಮತ್ತು ಹುಲಸೂರು ಪಟ್ಟಣದಲ್ಲಿ ಸುಮಾರು 16 ರಿಂದ 18 ಸಾವಿರ ಜನಸಂಖ್ಯೆಯ ವಿಚಾರದಲ್ಲಿ ಮುಂದಾಲೋಚನೆ ಮಾಡದೆ ಕಾಮಗಾರಿ ನಡೆಯುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೆಜೆಎಂ ಕಾಮಗಾರಿಯಲ್ಲಿ ಹಲವು ಸಮಸ್ಯೆಗಳಿವೆ ಮತ್ತು ಲೋಪದೋಷಗಳಿವೆ. ಜೆಜೆಎಂ ಕಾಮಗಾರಿ ಮಾಡಿದರೂ ಜನರಿಗೆ ಯಾವುದೇ ಉಪಯೋಗವಾಗುವುದಿಲ್ಲ. ಕೂಡಲೇ ಈ ಕಾಮಗಾರಿ ನಿಲ್ಲಿಸಿ ನಮ್ಮ ಬೇಡಿಕೆಗಳು ಈಡೇರಿಸಿ ಕಾಮಗಾರಿ ಪ್ರಾರಂಭ ಮಾಡಬೇಕೆಂದು ಶ್ರೀ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ನಿಂದ ಎಚ್ಚರಿಕೆ ನೀಡಲಾಗಿದೆ. ಇಲ್ಲದಿದ್ದರೆ ಆಗಸ್ಟ್ 27 ರಂದು ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಸಂಬಂಧಪಟ್ಟ ಇಲಾಖೆಗೆ ಮತ್ತು ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದು ಜೆಜೆಎಂ ವರ್ಕ್ ಮಾಡೋ ಸಲುವಾಗಿ ಯಾವುದೇ ತರ ಗ್ರಾಮ ಪಂಚಾಯತ್ ಕೂಡ ಇವ್ರೇನಾದ ಹೇಳಿಲ್ಲ, ಯಾರಿಗೇನಾದ ಚರ್ಚೆ ತಗೊಂಡಿಲ್ಲ. ಇದು ವಿಡಿಯೋ ನೋಡುತ್ತೆ, ಇದು 15 ಆಗಸ್ಟ್ 2019 ಇದು ವಿಡಿಯೋ ಏನಾದ ಪ್ರಧಾನಮಂತ್ರಿ ಹೇಳಿದ್ದಾರೆ. ಪ್ರೆಸ್ ಮೀಟ್ ಕರೆಯಲು ಕಾರಣವೇನೆಂದರೆ ಆಗಸ್ಟ್ 27ರಂದು ಮಂಗಳವಾರ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಉಪವಾಸ ಸತ್ಯಾಗ್ರಹ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದರೆ ಹುಲಸೂರು ಪಟ್ಟಣದಲ್ಲಿ ಜರುಗುತ್ತಿರುವ ಜೆಜೆಎಂ ಕಾಮಗಾರಿಯಲ್ಲಿ ಬಹಳಷ್ಟು ಲೋಪದೋಷಗಳಿವೆ. ಅದನ್ನು ಸರಿಪಡಿಸಿ ಕಾಮಗಾರಿ ಪ್ರಾರಂಭ ಮಾಡಬೇಕೆಂಬ ಉದ್ದೇಶದಿಂದ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಾರ್ವಜನಿಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಮಂಗಳವಾರ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ಇಂದಿನ ಪ್ರೆಸ್ ಮೀಟ್ಗೆ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕಡಾದಿ, ಉಪಾಧ್ಯಕ್ಷರಾದ ಆಕಾಶ್ ಖಂಡಳೆ ಹಾಗೂ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರಾದ ಸಂತೋಷ್ ಗಾಯಕ್ವಾಡ್ ಅವರು, ಹಾಗೆ ಸಾಮಾಜಿಕ ಕಾರ್ಯಕರ್ತರಾದ ಸುನೀಲ್ ಕಡಾದಿ, ಗುಲಾಂ ಸೇಖ್ ಬಡಾಯಿ, ಲೋಕೇಶ್ ಧಬಲಿ ಹಾಗೂ ಇನ್ನಿತ ಸ್ನೇಹಿತರು ಇದ್ದಾರೆ ನಮ್ಮ ಜೊತೆ. ಇವರೆಲ್ಲರಿಗೂ ಸ್ವಾಗತಿಸಿ ಹಾಗೂ ಇಂದಿನ ಪ್ರೆಸ್ ಮೀಟ್ಗೆ ಆಗಮಿಸಿದ ಪತ್ರಕರ್ತರಿಗೆ ಸ್ವಾಗತಿಸುತ್ತೇನೆ. ಮಂಗಳವಾರದಂದು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಈ ಉಪವಾಸ ಸತ್ಯಾಗ್ರಹಕ್ಕಿಂತ ಮೊದಲು ಹುಲಸೂರಿನಲ್ಲಿ ಪ್ರಧಾನಮಂತ್ರಿಗಳ ಅಚ್ಚುಮೆಚ್ಚಿನ ಯೋಜನೆಯಾದ ಜೆಜೆಎಂ ಕಾಮಗಾರಿಯನ್ನ ಪ್ರಾರಂಭಿಸಿದ್ದಾರೆ. 6 ಕೋಟಿ ರೂಪಾಯಿಯಲ್ಲಿ ಹುಲಸೂರಿನಲ್ಲಿ ಜೆಜೆಎಂ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ.
ಆ 6 ಕೋಟಿ ಕಾಮಗಾರಿ ಪ್ರಾರಂಭವಾಗಿದ್ದು ನಮ್ಮ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಸಂಘಟನೆ ಪದಾಧಿಕಾರಿಗಳೆಲ್ಲ ಸಂತೋಷದ ವಿಷಯ. ಆದರೆ ಈ ಜೆಜೆಎಂ ಕಾಮಗಾರಿಯಲ್ಲಿ ಬಹಳಷ್ಟು ಲೋಪದೋಷಗಳು ಕಂಡು ಬಂದಿರುವುದರಿಂದ ಆ ಕ್ರಿಯಾ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳು ಮಾಡಬೇಕೆಂದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಇದರ ಬಗ್ಗೆ ಆಗಸ್ಟ್ 3ರಂದು ಹುಲ್ಸೂರಿನ ತಹಸೀಲ್ದಾರ್ ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಕೆಲವು ಸಾರ್ವಜನಿಕರಿಂದ ಈ ಜೆಜೆಎಂ ಕಾಮಗಾರಿ ತಡೆ ಹಿಡಿದು ಕೆಲವು ಲೋಪದೋಷಗಳಿದ್ದು ಅದನ್ನು ಸರಿಪಡಿಸಿ ಕಾಮಗಾರಿ ಪ್ರಾರಂಭ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸಲಾಗಿತ್ತು. ಅಂದೇ ಜಿಲ್ಲಾಧಿಕಾರಿಗಳು ಅಲ್ಲೇ ಇರುವಂತಹ CS ಅವರಿಗೆ ಹೇಳಿದ್ರು, ಇದನ್ನ ತಾವು ನೋಡಿಕೊಂಡು ಇದನ್ನು ಲೋಪದೋಷಗಳು ಸರಿಪಡಿಸಿ ಅವರಿಗೆ ಸಮಸ್ಯೆ ಬಗೆಹರಿಸಬೇಕಂತ ಹೇಳಿದ್ರು. ಆದರೆ ಕಳೆದು 10 ದಿನಗಳವರೆಗೆ ಯಾವುದೇ ಕಾಮಗಾರಿಗಳ ಬಗ್ಗೆ ಯಾರು ವಿಚಾರ ಮಾಡಿಲ್ಲ. 12ನೇ ತಾರೀಕು 13ನೇ ತಾರೀಕಿಗೆ ಹುಣಸೂರಿನಲ್ಲಿ ಜೆಜೆಎಂ ಕಾಮಗಾರಿ ಪ್ರಾರಂಭ ಆಯಿತು. ಕಾಮಗಾರಿ ಪ್ರಾರಂಭ ಆದ ನಂತರ ಇದರ ಬಗ್ಗೆ ಯಾರು ಏನು ಮಾಹಿತಿ ಕೊಡ್ತಾ ಇಲ್ಲ, ಅಧಿಕಾರಿಗಳು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಮತ್ತೆ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್, ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಂದ ಮತ್ತೆ ಏನ್ ಮಾಡಿದೀವಿ ಅಂದರೆ 13/8/2024 ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಅಂತ ಒಂದು ಮನವಿ ಪತ್ರ ಬರ್ದೇವು. ಅದು ಹುಣಸೂರು ತಹಸೀಲ್ದಾರರ ಮುಖಾಂತರ ಮನವಿ ಪತ್ರ ಕೊಟ್ಟೆವು. ಅದ ನಂತರ ಜಿಲ್ಲಾಧಿಕಾರಿಗಳು CS ರವರ ಗಮನಕ್ಕೆ ತಂದಿದ್ರು. CS ರವರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆವಾರಿಗೆ ಮಾಹಿತಿ ನೀಡಿದರು. ಅದರ ಹಿನ್ನೆಲೆ 15/8/2024 ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾ ಇಲಾಖೆ ಅಧಿಕಾರಿಗಳು ಮತ್ತು ತಹಸೀಲ್ದಾರರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಮ್ಮುಖದಲ್ಲಿ ಹಾಗೂ ನಮ್ಮ ಕಂಪ್ಲೇಂಟ್ ಮಾಡಿದಂತ ನಮ್ಮ ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಇವರಿಗೆಲ್ಲ ತಗೊಂಡು ಒಂದು ಸಭೆ ಕರೆಯಲಾಯಿತು. ಆ ಸಭೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಬಸವ ಕಲ್ಯಾಣ AW ಅವರು ಬಂದಿದ್ದರು. ಅವ್ರ ಟೆಕ್ನಿಕಲ್ ಟೀಮ್ ಬಂದಿತ್ತು. ಆ ಟೀಮ್ ಜೊತೆ ಈ ಜೆಜೆಎಂ ಕಾಮಗಾರಿಯಲ್ಲಿರುವ ಲೋಪದೋಷಗಳ ಬಗ್ಗೆ ನಾವು ಅವ್ರಿಗೆ ಏನೇನಿದೆ ಕಾಮಗಾರಿ ಬಗ್ಗೆ ಕೇಳಿದ್ವಿ. ಆ ಕಾಮಗಾರಿ ಬಗ್ಗೆ ಅವರೆಲ್ಲ ಮಾಹಿತಿ ನೀಡಿದರು ಕೂಡ ಆ ಕ್ರಿಯಾ ಯೋಜನೆಯಲ್ಲಿ ಬಹಳಷ್ಟು ಲೋಪದೋಷಗಳು ಕಂಡು ಬರ್ತಿರುವುದರಿಂದ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೀವಿ. ಅವರ ಮಾಹಿತಿ ಪ್ರಕಾರ 2011ರಲ್ಲಿ 11,593 ಜನಸಂಖ್ಯೆ ಹುಣಸೂರಿನಲ್ಲಿ ಅಂತ ಹೇಳ್ತಿದ್ದಾರೆ. ಅದು ನಾವು ಅದಕ್ಕೆ ಒಪ್ಕೊಳ್ತೀವಿ. ಆದ್ರೆ 2023ರಲ್ಲಿ 13,902 ಜನಸಂಖ್ಯೆ ಅಂತ ಅವ್ರು ಹೇಳ್ತಿದ್ದಾರೆ. ಅದೇ ರೀತಿ 2033ರಲ್ಲಿ 14,135 ಜನಸಂಖ್ಯೆ ಹೇಳ್ತಾ ಇದ್ದಾರೆ. 2052ರಲ್ಲಿ 14,613 ಪಾಪ್ಯುಲೇಷನ್ ಆಗುತ್ತೆ ಅಂತ ಸರ್ಕಾರದ ಅವರ ನಿಯಮಾವಳಿಗಳಲ್ಲಿ ಕ್ರಿಯಾ ಯೋಜನೆಯಲ್ಲಿ ಮಂಡಿಸಿರುತ್ತಾರೆ. ಇದಕ್ಕೆ ತದ್ವಿರೋಧವಾಗಿ ನಾವು ವಿರೋಧ ವ್ಯಕ್ತಪಡಿಸಿ ಈಗಾಗಲೇ ಹುಣಸೂರಿನಲ್ಲಿ 2023-24ನೇ ಸಾಲಿನಲ್ಲಿ ಸುಮಾರು 15,000-18,000 ಜನಸಂಖ್ಯೆ ಇದೆ ಅಂತ ನಮ್ದು ವಾದವಾಗಿದೆ. ಈ ವಾದದ ಬಗ್ಗೆ ಅವ್ರ ಜೊತೆ ಸಂಭಾಷಣೆ ಮಾಡಿದ್ದೀವಿ. ಸಂಭಾಷಣೆ ಮಾಡಿದ ನಂತರ ಕೆಲವು ಲೋಪದೋಷಗಳು, ಅಲ್ಲೇ ಇರುವಂತಹ ಲೋಪದೋಷಗಳು ಅವರ ಗಮನಕ್ಕೆ ತಂದಿದ್ವಿ. ಆದರೆ ನಮ್ಮ ಲೋಪದೋಷಗಳಿಗೆ ಅವರು ಯಾವುದೇ ಬೆಲೆ ಕೊಡಲಾರದ ಕಾರಣ ಆ ಸಭೆಯನ್ನ ನಾವು ಯಾವುದೇ ಸಮಂಜಸವಾಗದೆ ಆ ಸಭೆ ವಿಮುಖ ಮಾಡಿ ನಾವು ಹೊರಗೆ ಬಂದೆವು. ಅದ ನಂತರ ಮತ್ತೆ ಅವರು ಏನ್ ಮಾಡಿದ್ರು, ಹುಣಸೂರಿನಲ್ಲಿ ಮತ್ತೆ ಕಾಮಗಾರಿ ಪ್ರಾರಂಭ ಮಾಡಿದ್ರು. ನಮ್ಮ ಬೇಡಿಕೆ ಇಷ್ಟೇ ಇತ್ತು, ನಮ್ಮ ಬೇಡಿಕೆಗಳನ್ನ ತಾವು ಸರಿಪಡಿಸ್ರಿ. ಆ ಬೇಡಿಕೆಗಳ ಸರಿಪಡಿಸಿದ ನಂತರ ನೀವು ಕಾಮಗಾರಿ ಪ್ರಾರಂಭ ಮಾಡ್ರಿ ಅಂತ ನಾವು ಅಧಿಕಾರಿಗಳ ಸಮ್ಮುಖದಲ್ಲಿ ಹೇಳಿದ್ದೀವಿ. ಅದು ತಹಸೀಲ್ದಾರರು, ಇಒ ಅವರು ಎಲ್ಲರೂ ಸಹಮತರಿದ್ದರು. ಆಯ್ತು, ನಿಮ್ಮ ಬೇಡಿಕೆಗಳು ಈಡೇರಿಸಿದ ನಂತರ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂದರು. ಆದರೆ ಯಾವುದೇ ಬೇಡಿಕೆಗಳು ಈಡೇರಿಸದೆ ಕಾಮಗಾರಿ ಪ್ರಾರಂಭ ಮಾಡಿದರು. ಆ ಕಾಮಗಾರಿ ಬಗ್ಗೆ ಮತ್ತೆ ನಾವು ಏನ್ ಮಾಡಿದೀವಿ, 8/2024ಕ್ಕೆ ಮತ್ತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದವರಿಗೆ ಮತ್ತೆ ಮನವಿ ಪತ್ರ ಕೊಟ್ಟಿದ್ದೀವಿ. ಆ ಮನವಿ ಪತ್ರಿಕೆಯಲ್ಲಿ ನಾವು ಏನು ಹೇಳಿದೇವೆ ಅಂದರೆ, ನಮ್ಮ ಸಮಸ್ಯೆಗಳೇನು ಹೇಳಿದೇವೆ ಅಂದರೆ, ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೆಜೆಎಂ ಕಾಮಗಾರಿ ತಾವು ಮಾಡ್ತಾ ಇದ್ದೀರಿ. ಈ ಕಾಮಗಾರಿಯಲ್ಲಿ ಏನ್ ಲೋಪದೋಷಗಳಿದ್ದೀವಿ ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ತರ್ತೀನಿ. ಮುಸ್ತಾಪುರ್ ಡ್ಯಾಮ್, ನಮ್ಮ ತಾಲೂಕಿನಲ್ಲೇ ಬರುವ ಮುಸ್ತಾಪುರ್ ಡ್ಯಾಮ್ನಿಂದ ಸುಮಾರು 8 ಕಿಲೋಮೀಟರ್ ಅಂತರದಲ್ಲಿರುವ ಮುಸ್ತಾಪುರ್ ಡ್ಯಾಮ್ನಿಂದ ನೀರು ತರ್ತಾ ಇದ್ದಾರೆ. ಆ ನೀರು ಇಲ್ಲಿರುವಂತ ಹಳೆ ಟಾಕಿಗಳಿಗೆ ಕಲೆಕ್ಷನ್ ಕೊಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ತಪ್ಪು ಕಂಡು ಬಂತಂದ್ರೆ, ಮುಸ್ತಾಪುರ್ ಡ್ಯಾಮ್ನಿಂದ
ನೀರು ಸಂಗ್ರಹ ಮಾಡ್ತಾ ಇದ್ದಾರೆ. ನೀರು ಸಂಗ್ರಹ ಮಾಡ್ಲಿಕ್ಕೆ ಇಲ್ಲಿ ಹುಲ್ಸೂರಿನಲ್ಲಿ ಯಾವುದೇ ಸೋರ್ಸ್ ಅಂದ್ರೆ ಹೊಸ ನೀರಿನ ಟ್ಯಾಂಕ್ ನಿರ್ಮಾಣ ಈ ಕಾಮಗಾರಿಯಲ್ಲಿ ಮಾಡ್ತಾ ಇಲ್ಲ. ಇವು ಟೆಂಡರ್ ನಲ್ಲಿ ಯಾವುದೇ ಕಾಮಗಾರಿ ಬಗ್ಗೆ ನೀರಿನ ಟ್ಯಾಂಕ್ ಸೋರ್ಸ್ ಬಗ್ಗೆ ಯಾವುದೇ ಟ್ಯಾಂಕಿನ ಬಗ್ಗೆ ವಿಶ್ಲೇಷಣೆ ಇಲ್ಲ, ಅದರಲ್ಲಿ ಟ್ಯಾಂಕು ಇಲ್ಲ. ಅದು ಒಂದು ಇವ್ರದ್ದು ಮೊದಲನೇ ತಪ್ಪಾಗಿದೆ. ಅದರ ನಂತರ ನಮ್ಮ ಹುಲ್ಸೂರಿನಲ್ಲಿರುವ ಜನಸಂಖ್ಯೆ ಸುಮಾರು ಇವಾಗ ನಮಗ್ ಮಾಹಿತಿ ಇದ್ದ ಪ್ರಕಾರ 15ರಿಂದ 18 ಸಾವಿರ ಒಳಗಿನ ಆಸ್ಪಾಸಿನಲ್ಲಿದೆ ನಾವು ಹೇಳ್ತೇವೆ. ನಮ್ಮ ವಾದವಾಗಿದೆ. ಅವರ ವಾದವಾದ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ನ ಕಾರ್ಯದರ್ಶಿಗಳ ಪ್ರವೀಣ್ ಕಾಡಲ್ಲಿ ಮಾತಾಡೋದು. ಈ ಉಪವಾಸ ಸತ್ಯಾಗ್ರಹ ಮಾಡುವ ಕಾರಣ ಏನಂದ್ರೆ ಇಲ್ಲಿಂದ JJM ಕಾಮಗಾರಿಯ ಲೋಪದೋಷಗಳ ಸಲುವಾಗಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಈ ಉಪವಾಸ ಸತ್ಯಾಗ್ರಹ ನಿಮಿತ್ತ ಹುಲ್ಸೂರು ತಾಲೂಕಿನ ಹಿರಿಯ ನಾಗರಿಕರು, ರಾಜಕೀಯ ಧುರೀಣರು ಹಾಗೂ ಸಾಮಾಜಿಕ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಯುವಕರು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕೆಂದು ಕಳಕಳಿ ಹೇಳಿದೆ. ಮಂಗಳವಾರ 27 ಆಗಸ್ಟ್ ಹುಲ್ಸೂರು ತಹಸೀಲ್ದಾರ್ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ಇಲ್ಲಿ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ.